ನಮಸ್ತೆ ಎಲ್ಲರಿಗೂ. ಆ ಒಂದು ಚಂದವಾದಂತಹ ಹೆಣ್ಣಿನ ಮಾಸ್ಕಿನ ಹಿಂದಿರುವಂತಹ ರಹಸ್ಯವೇನು? ಇವತ್ತಿನ ಈ ವಿಷಯವನ್ನು ಇಟ್ಕೊಂಡು ಬಂದಂತಹ ಸ್ಟೋರಿಯೇ ಜಪಾನದ ಭೂತ. ಆ ಭೂತ ಬರುವುದೇ ರಿವೆಂಜ್ ತಗೊಳ್ಳಿಕ್ಕೆ. ನಾನು ಯಾಕೆ ಹೀಗೆ ಹೇಳ್ತಿದ್ದೀನಂದರೆ, ಇವತ್ತಿನ ಸ್ಟೋರಿ ಆ್ಯಕ್ಚುಲಾಗಿ ಜಪಾನ್ನ ಉಡೋ ಪೀರಿಯಡ್ ಟೈಮಲ್ಲಿ 1978 ಒರಿಜಿನೇಟ್ ಆದಂತಹ ಈ ದೆವ್ವದ ಕತೆ ಫೇಮಸ್ ಆದದ್ದು 1979. ಆ ಟೈಮಿನಿಂದ ನೀವು ಕೇಳ್ಪಟ್ಟಿರ್ಬೋದು ಕೆಲವು ವರ್ಷಗಳ ಮುಂದೆ ಈ ಒಂದು ಲಾಫಿಂಗ್ ಗರ್ಲ್, ದ ಸ್ಮೈಲಿಂಗ್ ಗರ್ಲ್, ದ ಎಂಟೈರ್ ಇಯರ್ ಟು ಇಯರ್ ಅಂದರೆ ಕಿವಿಯಿಂದ ಕಿವಿಯವರೆಗೆ ಅವಳ ಬಾಯಿಯನ್ನು ಕಟ್ ಮಾಡಿಕೊಂಡು ಅದರ ಮೇಲೆ ಒಂದು ಮಾಸ್ಕ್ ಇಟ್ಟಂತಹ ಕೈಯಲ್ಲಿ ಸೀಸರ್ಸ್ ಇಟ್ಕೊಂಡು ಎಮ್ ಐ ಪ್ರಿಟಿ ಅಂತ ಕೇಳ್ತಾ ಹೋಗಿ ಎಷ್ಟೋ ಮಂದಿಯನ್ನು ಕೊಂದವಳು. ಈಗ ಇವಳ ವಿಷಯವೇನು? ಇವಳ ಬಗ್ಗೆ ಹೇಳಬೇಕಾದ್ರೆ ಇವಳನ್ನು ನೋಟಿಸ್ ಮಾಡಿದಂತಹ ಜನ ಹೇಳುವಂತಹ ವಿಷಯ ಏನಂದರೆ 5.7 ಇಲ್ಲದ್ರೆ 5.8 ಉದ್ದ ಇರುವಂತಹ ಈ ಹುಡುಗಿ. ಕೆಲವರು ಹೇಳ್ತಾರೆ 8 ಫೀಟ್ ಟಾಲ್ ಅಂತ, ಕೆಲವರು ಹೇಳ್ತಾರೆ ಉದ್ದವಾಗಿ ದಪ್ಪ ಕೂದಲಿದ್ದಂತಹ ತುಂಬ ಉದ್ದನೆ ಕಪ್ಪು ಕೂದಲಿದ್ದಂತಹ ಹುಡುಗಿ, ತುಂಬಾ ಚಂದ ನೋಡಲಿಕ್ಕೆ. ಆದರೆ ಅವಳ ಮುಖದ ಮೇಲಿರುವಂತಹ ಮಾಸ್ಕೇ ಒಂದು ದೊಡ್ಡ ಕ್ವೆಶ್ಚನ್. ಅಂಟಿಲ್ ಯಾರಾದರೂ ಆ ಮಾಸ್ಕ್ ಅವಳು ತೆಗೆದು ತೋರಿಸಿದ ನಂತರ ಅವರ ಮುಖ ನೋಡಿದ ಮೇಲೆ ಹೇಳುವಂಥ ವಿಷಯ. ಈತಳು ಒಬ್ಬರೊಬ್ಬರ ಹತ್ರ ಹೋಗಿ, ಅಂದರೆ ಕತ್ತಲೆ ಟೈಮಲ್ಲಿ ಯಾರಾದರೂ ಒಬ್ಬ ಇನ್ನೋಸೆಂಟ್ ಹುಡುಗ ಯಾರಾದರೂ ಸಿಕ್ಕಿದ್ರೆ ಅವನ ಹತ್ರ ಹೋಗಿ ಅವಳು ಕೇಳೋದು ಎಮ್ ಐ ಪ್ರಿಟಿ ಅಂತ. ಆತ ಒಂದು ವೇಳೆ ನೋ ಅಂತ ಹೇಳಿದರೆ ಇಮಿಡಿಯೇಟ್ ಆಗಿ ಅಲ್ಲಿಯೇ ಅವನದು ಡೆತ್ ಆಗುತ್ತೆ. ಅವಳ ಕೈಯಲ್ಲಿರುವಂತಹ ಶಾರ್ಪ್ ಸೀಸರ್ಸಲ್ಲೇ ಅವಳು ಕೊಲ್ತಾಳೆ. ಸಪೋಸ್ ಒಂದು ವೇಳೆ ಯಾರಾದರೂ ಹೋಗಿ ಅವಳು ಎಮ್ ಐ ಪ್ರಿಟಿ ಅಂತ ಕೇಳುವಾಗ ಎಸ್ ಅಂತ ಹೇಳಿದರೆ ಇಮಿಡಿಯೇಟ್ ಅವಳ ಮಾಸ್ಕ್ ತೆಗೆದು ಆ ಕಟ್ ಆದಂತಹ ಆ ಬಾಯಿಯನ್ನು ತೋರಿಸಿ ಪುನಃ ಕೇಳ್ತಾಳೆ ನಾವು ಎಮ್ ಐ ಪ್ರಿಟಿ ಅಂತ. ಆ ಟೈಮಲ್ಲಿ ನೀವು ಸ್ವಲ್ಪ ಹೆದರಿ ಬಿಟ್ಟು ಹೌದು ಈಗನೂ ಚಂದ ಇದ್ದೀಯಾ ಅಂತ ಹೇಳಿದರೆ ನಿಮ್ಮ ಮುಖ ಕೂಡ ಅವಳ ಹಾಗೆಯೇ ಕಟ್ ಮಾಡ್ತಾಳೆ. ಕಿವಿಯಿಂದ ಕಿವಿಯವರೆಗೆ ಬಾಯಿಯನ್ನು ಕಟ್ ಮಾಡ್ತಾರೆ. ಈಗ ನಾವು ಸಿಮಿಲಾರಿಟಿ ಇದ್ದೇವೆ, ಹಾಗಾದರೆ ವಿ ಆರ್ ಪ್ರಿಟಿ ಅಂತ ಹೇಳ್ತಾಳೆ. ಸಪೋಸ್ ನೀವು ನೋ ಅಂತ ಹೇಳಿದರೆ ನಿಮ್ಮನ್ನು ಆ ಸ್ಪಾಟಲ್ಲೇ ಅವಳ ಶಾರ್ಪ್ ಸೀಸರ್ಸಲ್ಲಿ ನಿಮ್ಮನ್ನು ಕೊಲ್ತಾಳೆ. ಇಲ್ಲದಿದ್ದರೆ ಆ ಕತ್ತರಿ ಹಿಡ್ಕೊಂಡು ನೀವು ರಾತ್ರಿ ಮಲಗುವ ವೇಳೆಗೆ ಆ ಭೂತ ಬಂದುಬಿಟ್ಟು ನಿಮ್ಮ ಕನಸಲ್ಲಿ ನಿಮ್ಮನ್ನು ಕೊಳ್ತದೆ. ಕನಸಲ್ಲಿ ಕೊಂದ ತಕ್ಷಣ ನೀವು ಕನಸಲ್ಲಿ ಸತ್ತೋದ್ರಿ ಅಂತಲ್ಲ, ರಿಯಲ್ ಲೈಫಲ್ಲೇ ಸಾಯ್ತೀರ ನೀವು. ಸೊ ಈ ಥರದ್ದು. ಆದರೆ ಇದರ ಬಗ್ಗೆ ತುಂಬ ಮಂದಿಗೊಂದು ಕ್ವಶನ್ ಮಾರ್ಕ್ ಇತ್ತು. ಎಸ್ ಆ್ಯಂಡ್ ನೋ, ನೋ ಆ್ಯಂಡ್ ಎಸ್ ಅಂತ ಹೇಳು ಕೂಡ ನಾವು ಬದುಕುವುದಿಲ್ಲ ಅಲ್ವಾ ಅಂತ. ಇಲ್ಲ, ಬದುಕ್ಬೋದು. ಅದಕ್ಕೆ ಹೇಗೆ ಹೇಳ್ಬೇಕಂದ್ರೆ, ಅವಳು ಒಂದು ವೇಳೆ ನಿಮ್ಮ ಹತ್ರ ಬಂದು ಎಮ್ ಐ ಪ್ರಿಟಿ ಅಂತ ಕೇಳುವಾಗ ನೀವು ಯು ಲುಕ್ ಆ್ಯಾವರೇಜ್ ಅಂತ ಹೇಳಿದರೆ, ಅಂದರೆ ನೀನು ಸುಮಾರು ಕ್ಯೂಟ್ ಇದೆಯಾ, ನೀನು ತುಂಬ ಕ್ಯೂಟು ಅಲ್ಲ, ತುಂಬ ಏನು ಗಲೀಜು ಅಲ್ಲ, ಬಟ್ ನೀನು ಚೆನ್ನಾಗಿದ್ದೀಯಾ, ಬಟ್ ಆ್ಯಾವ್ರೇಜ್ ಆಗಿದೆಯಾ ಅಂತ ಹೇಳಿದರೆ ನಿಮ್ಮನ್ನು ನಿಮ್ಮಷ್ಟಕ್ಕೆ ಬಿಡ್ತಾಳೆ ಅವಳು. ಸೊ ಒಂದು ಟೈಮಲ್ಲಿ ತುಂಬಾ ಫೇಮಸ್ ಆದಂತಹ ಸ್ಟೋರಿ ಇದು. ಕಿವಿಯಿಂದ ಕಿವಿಗೆ ಬಾಯಿಯನ್ನು ಕತ್ತರಿಯಿಂದ ಕತ್ತರಿಸಿ ಅವಳ ಮುಖ ಅಷ್ಟು ವಿಯರ್ಡ್ ಆದಂತಹ ಮುಖವನ್ನು ಹಿಡ್ಕೊಂಡು ಒಬ್ಬರೊಬ್ಬರ ಹತ್ರ ಹೋಗ್ತಿರುವಂತಹ ಈ ವಿಷಯ ಜಪಾನಲ್ಲಿ ತುಂಬ ಮಂದಿ ವಿಟ್ನೆಸ್ ಮಾಡಿದ್ದಾರೆ. ನಿಮಗೆ ಈ ಸ್ಟೋರಿ ಲೈಕ್ ಆಗಿದೆ ಅಂತ ಅಂದ್ಕೊಳ್ತೇನೆ. ಒಂದು ಟೈಮಲ್ಲಿ ಈ ಸ್ಟೋರಿ ತುಂಬಾ ಫೇಮಸ್ ಆಗಿತ್ತು. ಇವಳನ್ನು ಕುಚಿಸಾಕಿ ಒಮಾ ಅಂತ ಕರೀತಾರೆ. ಸೊ ಈ ಸ್ಟೋರಿ ನಿಮಗೆ ಲೈಕ್ ಆಗಿದೆ ಅಂತ ಅಂದ್ಕೊಳ್ತೇನೆ. ಈ ಥರದ ಇನ್ನೂ ಇಂಟ್ರೆಸ್ಟಿಂಗ್ ಸ್ಟೋರಿ ಜೊತೆ ಬರ್ತೇನೆ. ಟಿಲ್ ದೆನ್ ಬಾಯ್.